ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇದು ಮಂಡೇ ಮಿನಿ ವ್ಲಾಗ್. ಮಾರ್ನಿಂಗೇ ಎದ್ದು ಹೊಲ್ದ ಹತ್ರ ಬಂದಿದ್ವಿ. ಬದನೆ ಗಿಡಕ್ಕೆ ಗೊಬ್ಬರ ಆಗಬೇಕಿತ್ತು. ಮುಂಚೆ ಎಲ್ಲ ನಾವು ಬುಡಕ್ಕೂ ಗೊಬ್ಬರ ಹಾಕ್ತಿದ್ವಿ. ಬಟ್ ಇವಾಗ ನಮ್ಮಪ್ಪ ಫಸ್ಟ್ ವಾಟರಲ್ಲಿ ಗೊಬ್ಬರನ ಫುಲ್ ಮೆಲ್ಟ್ ಮಾಡಿ ಅದಾದಮೇಲೆ ಈ ರೀತಿ ಮೆಡಿಸಿನ್ ಡ್ರಮ್ಗೆ ಸ್ಟೋರ್ ಮಾಡಿಕೊಂಡು ಡ್ರಿಪ್ಗೆ ಕನೆಕ್ಟ್ ಮಾಡ್ತಾರೆ. ಅದು ಈ ರೀತಿ ಪಾಸ್ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಈ ಐಡಿಯಾ ಕೂಡ. ಆ ವರ್ಕ್ ಮುಗಿಸ್ಕೊಂಡು ನಾವು ರಿಟರ್ನ್ ಊರಿನ ಮನೆಗೆ ಬಂದ್ವಿ. ಬಿಕಾಸ್ ಗೀಸರ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಂದಿದ್ರು. ನಮ್ಮಪ್ಪ ಹೋಗಿ ಸಂಡೇ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಗೀಸರ್. ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ ಡೇದು ಕಂಟಿನ್ಯೂಷನ್ ಪಾರ್ಟ್. ಅವತ್ತು ನಾನು ಬೇಗನೆ ಎದ್ದು ಇಸ್ಕಿದ ಬೇಳೆ ಸಾಂಬಾರು ಮತ್ತು ದೋಸೆ ಮಾಡಿದ್ದೆ. ಅಮ್ಮ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತಿದ್ರು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದೆ. ಟೆಂಪಲಿಂದ ತಂದಿದ್ದ ಪ್ರಸಾದ ಕೂಡ ಸ್ವಲ್ಪ ನಾನು ಅಮ್ಮ ತಿಂದು ಅದಾದಮೇಲೆ ರೆಡಿ ಆಗಿಬಿಟ್ಟು ನಾವು ಮಧುಗಿರಿ ಕಡೆ ಹೊರಟ್ವಿ. ಬಿಕಾಸ್ ಸ್ವಲ್ಪ ಪೂಜೆ ಐಟಮ್ಸ್ನ ತರಬೇಕಿತ್ತು. ಅದಾದಮೇಲೆ ಸ್ವಲ್ಪ ವರ್ಕ್ ಕೂಡ ಇತ್ತು. ಅದಕ್ಕೆ ಪೂಜೆ ಐಟಮ್ಸ್ ಎಲ್ಲ ಚೇಂಜ್ ಮಾಡಿ ಸುಮಾರು ವರ್ಷಗಳೇ ಆಗಿತ್ತು. ಅದಕ್ಕೆ ಎಲ್ಲನೂ ಮತ್ತೆ ರೀಪರ್ಚೇಸ್ ಮಾಡಿ ಅದಾದಮೇಲೆ ಸ್ವಲ್ಪ ಮನೆಗೆ ಐಟಮ್ಸ್ ತೊಗೊಂಡು ನೆಕ್ಸ್ಟು ಅಮ್ಮಗೆ ಡೈಲಿ ವೇರ್ಗೆ ಸ್ಲಿಪ್ಪರ್ಸ್ ಬೇಕಿತ್ತು. ಅದನ್ನು ತೊಗೊಂಡು ನನಗೂ ಒಂದು ಜೊತೆ ಸ್ಲಿಪ್ಪರ್ ಇಷ್ಟ ಆಯಿತು. ಅದನ್ನು ಪರ್ಚೇಸ್ ಮಾಡಿ ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ರಂಜಿತ್ ಕೂಡ ಮಧುಗಿರಿಗೆ ಬಂದರು. ನಾವು ಅವ್ರಿಗೆ ಬಿಫೋರೇ ಇನ್ಫಾರ್ಮ್ ಮಾಡಿದ್ವಿ ಬನ್ನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು ಡೇಟ್ ಗುರ್ತಾಕ್ಸಿದ್ವಲ್ಲ, ನೆಕ್ಸ್ಟು ಚೌಟ್ರಿ ಬುಕ್ ಮಾಡಬೇಕಿತ್ತು. ಅದಕ್ಕೆ ಚೌಟ್ರಿ ನೋಡೋದಕ್ಕೆ ಅವ್ರನ್ನೂ ಕರೆದಿದ್ವಿ. ಮಧುಗಿರಿಯಲ್ಲಿ ಎಷ್ಟು ಚೌಟ್ರಿ ಇದಾವೋ ಅಷ್ಟನ್ನು ಕೂಡ ಹೋಗಿ ನೋಡಿದ್ವಿ. ನಾನು ಅಪ್ಪ ಅಮ್ಮ ಊರಿಂದ ಹೋಗಿದ್ವಿ. ರಂಜಿತ್ ಮತ್ತು ರಂಜಿತ್ ಕಸಿನ್ ಒಬ್ಬರು ಅವ್ರ ಊರಿಂದ ಬಂದಿದ್ರು. ಎಲ್ಲ ಚೌಟ್ರಿಗಳು ನೋಡಿ ಅದ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅದಾದಮೇಲೆ ಅವ್ರ ಊರಿಗೆ ಹೊರಟರು. ನಾವು ನಮ್ಮೂರ ಕಡೆ ಹೊರಟ್ವಿ. ಫೋಟೋ ಫ್ರೇಮ್ ಬೇಕಿತ್ತು. ಚಿಕ್ಕ ದೇವ್ರ ಮನೆ ಪರ್ಚೇಸ್ ಮಾಡೋದ್ವಲ್ಲ, ಸೊ ಅದಕ್ಕೊಂದು ಫೋಟೋ ಫ್ರೇಮ್ ತೊಗೊಂಡು ಸ್ವಲ್ಪ ಪೂಜೆಗೆ ಹೂವು ತೊಗೊಂಡು ಹೊರಟ್ವಿ. ನಾವು ಊರಿಗೆ ಹೋಗೋ ಅಷ್ಟರಲ್ಲೇ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಹೋಗಿದ ತಕ್ಷಣ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಅಮ್ಮ ಬೇಯಿಸಿದ್ರು. ನಾನು ಅದನ್ನು ಎಡೆಗೆ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಇಷ್ಟು ನಮ್ಮ ಸಂಕ್ರಾಂತಿ ವ್ಲಾಗ್. ಥ್ಯಾಂಕ್ ಯು.